ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಅಜ್ಜಿ ಹೇಳಿಕೊಟ್ಟಿರುವಂತಹ ಖಾರದ ಚಟ್ಟವನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು ಸೊಪ್ಪು, ಉಪ್ಪು, ಶೇಂಗಾ, ಸಕ್ಕರೆ, ಅರಿಶಿನ, ಬೆಳ್ಳುಳ್ಳಿ, ಜೀರಿಗೆ. ಈಗ ಗ್ಯಾಸ್ ಹಚ್ಚಿಕೊಂಡು ತವೆಯನ್ನು ಇಟ್ಕೋತೀನಿ. ಅದಕ್ಕೆ ಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೋತೀನಿ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, 1 ಸ್ಪೂನ್. ಚೆನ್ನಾಗಿ ಹುರಿರಿ ನೋಡಿ. ಇದಕ್ಕೆ ಈಗ ಶೇಂಗಾ ಕಾಳು ಹಾಕೋತೀನಿ. ಹಾಕ್ಕೊಂಡ್ಬಿಟ್ಟು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಬೆಳ್ಳುಳ್ಳಿ ಹಾಕಿ ಹುರ್ಕೋತೀನಿ. ಅದಕ್ಕೆ ಟೊಮೆಟೊ ಹಾಕ್ತೀನಿ ನೋಡಿ. ಎಲ್ಲನೂ ಅಷ್ಟೇ ಚೆನ್ನಾಗಿ ಹುರಿಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತೀನಿ. ಜೀರಿಗೆ, ಕರಿಬೇವು, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿರಿ. ಒಂದು ಸರ್ತಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ರೊಟ್ಟಿ ಸರಿ, ಚಪಾತಿ ಸರಿ, ಎಲ್ಲದ್ರ ಸರಿನೂ ತಿನ್ನಬೋದು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ. ಇವಾಗ ಇದು ಹುರಿದು ರೆಡಿ ಆಯಿತು. ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಟ್ಟು ಈಗ ಇದರಲ್ಲಿ ಹಾಕಿ ಕುಟ್ಕೋತೀನಿ ನಾನು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಕುಟ್ಟಿ ನೋಡಿ. ಹಾಗೆ ಕುಟ್ತಾ ಬನ್ನಿ ನೋಡಿ. ಈಗ ಇನ್ನೂ ಸ್ವಲ್ಪ ಕುಟ್ಕೊಳ್ಳಿ. ಭಾಳ ಸಣ್ಣ ಏನೂ ಬೇಡ, ಸ್ವಲ್ಪ ಇದೇ ಇರಲಿ, ಅಂದರೆ ಶೇಂಗಾ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ರೆಡಿ ಆಯಿತು. ಈಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ತಗೋತಾ ಇದ್ದೀನಿ ನೋಡಿ. ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಖಾರದ ಚಟ್ಟ. ಒಮ್ಮೆ ತಿಂದರೆ ನೀವು ನಿಜವಾಗ್ಲೂ ಟೇಸ್ಟ್ ಮರೆಯಲ್ಲ. ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.